ಸರ್ ರಾಗಿ ಕೊಡ್ಬೇಕು ಅಂತ ಅಮ್ಮ ಹೇಳಿದಾಳೆ. ರಾಗಿ ಬೆಲೆ ಮತ್ತೆ ಜಾಸ್ತಿ ಆಗೈತೆ. ಇದೇನ್ ಬಂತೆ ಕೇಳ್ಗಾಲ? ಈ ತಿಂಗಳಲ್ಲಿ 3ನೇ ಸರ್ತಿ ರಾಗಿ ಬೆಲೆ ಜಾಸ್ತಿ ಆಗ್ತಾ ಇರೋದು. ಅಕ್ಕ ಏನಾಯ್ತಕ್ಕ? ಯಾಕೋ ತಲೆ ಸುದ್ ಬಂದಂಗ ಆಗ್ತಿದೆ ಕಣ. ಬನ್ನಿ ಒಂದ್ ಲೋಟ ಹಾಲು ಕುಡ್ಕೊಂಡು ಸುಧಾರಿಸ್ಕೊಳ್ಳುವಂತ್ರಿ. ವಿಶ್ವ, ನಾವ್ ಅವ್ರ ಮನೆಗೆ ಹೋಗ್ ಕುಡ್ದು. ಯಾಕೆ ಹೋಗ್ಬಾರ್ದು? ಒಂಥರ ನೋಡಿದ್ರೆ ನಾನೀಗ ನಿಮಗ್ ತುಂಬಾ ದುಡ್ದೋಳಲ್ಲ, ಹತ್ರದವಳೆ ಆಗಿವ್ನಿ. ಅಮ್ಮ, ನರ್ಸಮ್ಮ ನಮಗ್ ಸಂಬಂಧನ? ಯಾಕೆ ಹೋದೆ ಅವಳ ಮನೆಗೆ? ಯಾಕೆ ಹೋದೆ? ಅಮ್ಮ ಅವ್ರ ಮನೆಗೆ ಹೋಗಲ್ಲ. ಏನೇ ಪಾರ್ವತಿ ಇದು? ಲಂಗಾನ್ ಈ ಪಾಟಿ ಹರ್ಕೊಂಡಿದ್ಯಾ? ನೋಡು, ಇಲ್ಲ ನೋಡು. ಅಯ್ಯೋ, ಬೇರೆ ರಂಗ ಇಲ್ಲ ಅಂತ ಗೊತ್ತಿದ್ಮೇಲಾದ್ರೂ ಈ ರಂಗನ್ ಹರಿದೇ ಇರಂಗ್ ನೋಡ್ಕೋಬೇಡ್ವಾ? ನೋಡಿಲಿ, ಹಸು ಕೂಗ್ತಾ ಇದೆ, ಹೋಗಿ ಹುಲ್ಲು ಹಾಕು. ಅಮ್ಮ, ಇಷ್ಟು ಹುಲ್ ಸಾಕಾ? ಅದ್ಯಾವ ಮೂಲೆಗೆ ಸಾಕಾಗತ್ತೆ? ಹೋಗಿ ಇನ್ನೊಂದಷ್ಟು ತಂದು ಹಾಕು. ಅಷ್ಟೇ ಇರೋದಮ್ಮ. ಹೋಗಿ ಶಿವಣ್ಣನ ಮನೆಯಿಂದ ಒಂದ್ 4 ಹೊರೆ ಹುಲ್ ಸಾಲ ಇಸ್ಕೊಂಬ. ಸರಿ. ಶಿವಣ್ಣ, ಒಂದ್ 2 ಹೊರೆ ಹುಲ್ಲು ಸಾಲ ಕೊಡ್ಬೇಕಂತೆ. ನಮ್ಮನೆಗೆ ಹಸುಗೆ ಹುಲ್ಲಿಲ್ಲ, ನಾವೇ ಗೋತ ಹೊಡಿತಾ ಇದೀವಿ, ಎಲ್ಲಿ ತಂದ್ಕೊಳ್ಳವ? ಸರಿ. ಅಮ್ಮ, ಅವ್ರ ಮನೇಲೂ ಹುಲ್ಲಿಲ್ವಂತೆ, ಕೊಡಲ್ಲ ಅಂದ್ರು. ಹೋಗಿ ಎದುರು ಮನೆ ಮಂಜಣ್ಣನ್ ಕೇಳು. ಸರಿ. ಮಂಜಣ್ಣ, ಒಂದ್ 10 ಹೊರೆ ಹುಲ್ ಕೊಡಕ್ಕಾಗತ್ತಾ? ಎಲ್ಲವ ಬಂತು, ನಮ್ಮನೆ ಅಡ್ತಲೆ ಹುಲ್ ತಿರೋಗಿ ಬಹಳ ದಿವಸ ಆಯ್ತು. ಮೊನ್ನೆ ತಾನೇ ಹಾಸನ ಸೀಮೆಯಿಂದ ತಗೊಂಬಂದಿದ್ದೀನಿ. 1 ಹೊರೆಗೆ 1 ರೂಪಾಯಿ ಕೊಟ್ಟು 1 ಗಾಡಿ ಹುಲ್ ತಂದಿದ್ದೀನಿ. 10 ಹೊರೆ 20 ಹೊರೆ ಕೊಡೋಕ್ಕಾಗಲ್ಲ. ಬೇಕಿದ್ರೆ ಇವತ್ತಿಗೆ ಅಂತ 1 ಹೊರೆ ಹುಲ್ ಕೊಡ್ತೀನಿ, ಆಗ್ಬೋದಾ? ಸರಿ, ತಂದು ಕೊಡ್ತೀನಿ. ಅಮ್ಮ, 1 ಕಟ್ ಹುಲ್ ಅಷ್ಟೇ ಸಿಕ್ಕಿದ್ದು. ಪಾರ್ವತಿ, ಈ ಹಸುನ್ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ. ಹಸುನ್ ಕೊಡ್ತೀಯಾ? ಬೇಡಮ್ಮ,
ಅದಿಲ್ಲಿ ಹೊಟ್ಟೆಗಿಲ್ದೆ ಸಾಯೋ ಬದಲು ಎಲ್ಲಾದ್ರೂ ಸುಖವಾಗಿರ್ಲಿ. ಬಾ ಈ ಕಡೆ, ಬಾ ಈ ಕಡೆ. ಗುಂಡೇಗೌಡ್ರೆ, ಗುಂಡೇಗೌಡ್ರೆ. ನಂಜವರೇ, ಹಸಿ ನೋಡ್ಕೊಂಡು ಯಾವ ಕಡೆ ಹೊಂಟ್ರವ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನಮ್ಮ ವಿಶ್ವ ಹುಟ್ಟಿದಾಗ ನಮ್ಮ ಅಜ್ಜಿ ಕಳಿಸಿದ ಹಸು ಇದು. ನನ್ನ 3 ಮಕ್ಕಳು ಇದ್ರ ಹಾಲೆ ಕುಡ್ಕೊಂಡು ಬೆಳೆದಿತ್ತು. ಒಳ್ಳೆ ತಳಿ ಹಸು. ಇದನ್ನ ನಿಮಗೆ ಕೊಡೋಣ ಅಂತ ಬಂದೆ. ಮತ್ತೆ ಯಾಕವ ಇದನ್ನ ಕೊಡ್ತಾ ಇದ್ದೀರಿ? ಇದಕ್ಕೆ ಹುಲ್ಲು ಹಾಕಕ್ಕೂ ನಮಗೆ ತ್ರಾಣ ಇಲ್ದಂಗಾಗಿದೆ. ಇದು ಹಸುವಿಂದ ಕೂಗ್ತಾ ಇದ್ರೆ ನಮಗೆ ಸಂಕಟ ಆಗುತ್ತೆ. ಊರಿಗೆ ಕಷ್ಟ ಬಂದಾಗ ನಾನು ಹೆಂಗವ ಇದನ್ನು ತಗೊಳ್ಳಿ? ಅದೇನೋ ಹೇಳ್ತಾರಲ್ಲ, ಬೆಂದ ಮಲ್ಲಿ ಗಳ ಇರೋದಂಗೆ ಅಂತ. ನೀವು ತಗೋತಾ ಇದ್ದೀನಿ ಅಂತ ತಿಳ್ಕೋಬೇಕು, ನಾನೇ ದಾನ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊ. ನಿಂದೊಳ್ಳೆ ತಮಾಷೆ ಆತಲ್ವ? ನಾನು ದಾನ ತಗೊಳ್ಳ, ಅದು ನಿಮ್ಮಿಂದ? ಆಗಾಕಿಲ್ಲವ, ಆಗಾಕಿಲ್ಲ. ಬೇಡ ಬಿಡಿ, ದಾನ ತಗೊಳಕ್ ಸರಿ ಇಲ್ಲ ಅಂತ ಅನ್ಸಿದ್ರೆ ಖರೀದಿ ಮಾಡಿ ₹1 ಕೊಡಿ, ಮಾರದೆ ಅಂತ ತಿಳ್ಕೊತೀನಿ. ಅದ್ರ ಜೀವ ಉಳಿಯೋದು ಮುಖ್ಯ. ಅವ್ವ, ನೀವು ದಾನ ಕೊಡೋದು ಬೇಡ, ಖರೀದಿ ಕೊಡೋದು ಬೇಡ. ಒಳ್ಳೆ ಕಾಲ ಬಂದಾಗ ಬಂದು ತಗೊಂಡು ಹೋಗುವಿರಂತೆ. ಆದರೆ ಈ ಗೋತಾಯ್ದು ಒಂದು 8 ತಳಿ ನಂಗೆ ಕೊಡಿ. ಬೆಳ್ಳಕ್ಕೊಳ್ಳೆ ಚಂದಾಗೈತೆ. ಬನ್ನಿ, ಒಳಗೆ ಬಂದು ಒಂದು ಲೋಟ ಹಾಲು ಕುಡ್ಕೊಂಡು ಹೋಗಿರಂತೆ. ಬನ್ನಿ. ಸಾಲ ಖೈರ್ ಮುಗೀತಾ ಬಂತು. ಜಮಾಬಂದಿ ಶುರು ಮಾಡಿದ್ರೇನ್ರವ? ನಾನು ಹೆಂಗ್ ಜಮಾಬಂದಿ ಶುರು ಮಾಡ್ಲಿ ಗೌಡ್ರೆ? ಎಲ್ಲಿ ನೋಡಿದ್ರು ಕ್ಷಾಮ ಬರ. ಯಾವ ಬಾಯಿಂದ ಕಂದಾಯ ಕೊಡಿ ಅಂತ ಕೇಳಿ? ಈ ಸಲ ರೇಷನ್ ಬೇರೆ ಬರ್ತದಂತೆ. ನಾವು ಬೆಳೆದಿದ್ರಲ್ಲಿ ಉಣ್ಣಾಕೆ ಬಿತ್ತಾಕೆ ಅಷ್ಟು ಬಿಟ್ಟು ಉಳ್ದದ್ದೆಲ್ಲ ಸರ್ಕಾರ ಕೊಂಡ್ಕೊಳ್ತದಂತೆ. ಸರ್ಕಾರ ಯಾವತ್ತಿದ್ರೂ ಕಮ್ಮಿ ಬೆಲೆನೇ ಕೊಡೋದು. ಅದು ನಿಮಗೆ ಗೊತ್ತಲ್ರವ? ಬೆಳೆದಿದ್ದ 3 ಕಾಳನ್ನು ಸರ್ಕಾರದ ಬೆಲೆ ಕೊಟ್ಟರೆ ರೈತಾಪಿ ಜನರಿಗೆ ಏನವ ಉಳಿತದೆ? ಅದಕ್ಕೆ ನೀವು ಸ್ವಲ್ಪ ಉಪಕಾರ ಮಾಡಿದರೆ ನಮ್ಮ ಕಷ್ಟ ಸ್ವಲ್ಪ ಪರಿಹಾರ ಆಗ್ಬೈದು. ಗೌಡ್ರೆ, ನನಗೆ ಕಷ್ಟ ಬಂದಾಗ ನೀವು ಎಲ್ಲ ರೀತಿಲಿ ಸಹಾಯ ಮಾಡಿದ್ರಿ. ಈಗ ನಿಮಗೆ ಕಷ್ಟ ಬಂದಿದೆ, ನಾನು ಸಹಾಯ ಮಾಡಲ್ಲ ಅನ್ನೋಕ್ಕಾಗತ್ತಾ? ಏನು ಹೇಳಿ? ಮತ್ತೇನಿಲ್ಲವ, 10 ಗಂಡ್ಗ ಬೆಳೆಯುವಲ್ಲಿ 4 ಗಂಡ್ಗ ಬೆಳಿತಾವ್ರೆ ಅಂತ ರಿಪೋರ್ಟ್ ಕಳಿಸಿ. ಅದರಿಂದ ನಮ್ಮ ಹಳ್ಳಿಯವ್ರಿಗೆ ಹೊಸಿ ಅನುಕೂಲ ಆಯ್ತದೆ. ನಾನೇನೋ ಬರಿಬಹುದು, ಆದರೆ ಅಮೂಲ್ದಾರರು ಪರಿಶೀಲನೆಗೆ ಅಂತ ಬಂದಾಗ ಅದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಅಮಲ್ದಾರ್ನ ಸೇಕ್ದಾರ್ನ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ನಂಗೆ ಗೊತ್ತವ. ಅದನ್ನ ನಂಗೆ ಬಿಟ್ಬಿಡಿ. ಸುಳ್ಳು ಲೆಕ್ಕ ಬರೆದ್ರೆ ಸರ್ಕಾರಕ್ಕೆ ಮೋಸ ಮಾಡ್ದಂಗಾಗಲ್ವಾ? ಇದ್ರಾಗ ಮೋಸ ಎಲ್ಲವ ಬಂತು? ನಾವು ಕಷ್ಟಪಟ್ಟು ಬೆಳೆದು ಆ ನನ್ನ ಮಕ್ಕಳಿಗೆ ಯಾಕೆ ಕಮ್ಮಿ ಬೆಲೆ ಕೊಡಬೇಕು? ನೀವಿದಕ್ಕೆ ಒಪ್ಪಿರೆ ನಿಮ್ಮನ್ನು ಸಂದಾಗ ನೋಡ್ಕೊಳ್ತೀವಿ. ನಿಮಗೂ ಮನೆಯಾಗ ಕಷ್ಟ ಐತೆ ಅಲ್ವಾ? ಎಲ್ಲಿ ಹೋಗಿದ್ಯಾ ಕಮಲೆ? ಮಗ್ಗತ್ತಮ್ಮಯ್ಯ ಸೀರೆ ನೇಯ್ದಾಗಿದೆ, ತಗೊಂಡು ಹೋಗು ಅಂದಿದ್ದ. ತರಕ್ ಹೋಗಿದ್ದೆ ಅಜ್ಜಿ. ಗಿಡ ತುಂಬಾ ಮೊಗ್ಬಿಟ್ಟಿತ್ತು, ಕಟ್ತಾ ಕೂತಿದ್ದೀನಿ. ಆಮೇಲೆ ಮುಡ್ಕೋ.
ಕಮಲಿ, ಯಾಕೆ ಸೀರೆ ಚೆನ್ನಾಗಿ ನೈಲಿಲ್ವಾ? ಚೆನ್ನಾಗೇ ಇದೆಯಲ್ಲೇ, ಅಂಚು ಚೆನ್ನಾಗಿದೆ, ಬಣ್ಣ ಚೆನ್ನಾಗಿದೆ, ಸೆರಗು ಚೆನ್ನಾಗಿದೆಯಲ್ಲೇ. ಹೌದು, ಚೆನ್ನಾಗಿದೆ. ಯಾಕೆ ಹೀಗೆ ಕೂತಿದ್ದೀಯಾ? ತುಂಬಾ ದಣದಿದ್ಯಾ? ಸ್ವಲ್ಪ ಪಾನಕ ತರ್ತೀನಿ. ಅಜ್ಜಿ, ಅಲ್ಲಿ ತಮ್ಮಯ್ಯನ ಹೆಂಡತಿ ಸಿಕ್ಕಿದ್ಲು. ಅವಳು ತವ್ರಿಗೆ ಹೋಗಿ ಬಂದ್ಲಂತೆ. ರಾಮಚಂದ್ರಕ್ಕ ಏನಂತೆ ಸುದ್ದಿ? ಈ ವರ್ಷ ಮಳೆನೇ ಇಲ್ವಂತೆ, ಕ್ಷಾಮ ಬಂದಿದ್ಯಂತೆ. ಕುಡಿಯೋಕ್ ನೀರು ಇಲ್ಲ, ತಿನ್ನೋಕೆ ರಾಗಿನೂ ಸಿಕ್ತಿಲ್ವಂತೆ ಅಜ್ಜಿ. ಒಂದು ವರ್ಷ ಮಳೆ ಬರ್ದೇ ಇದ್ರೆ ರಾಗಿ ಯಾಕೆ ಸಿಗಲ್ಲ? ಹಗೆವಲ್ಲಿ ಹಳೆ ರಾಗಿ ಇರಲ್ವಾ? ಜನ ತುಂಬಾ ಲೆಕ್ಕಾಚಾರ ಹಾಕಕ್ ಶುರು ಮಾಡ್ಬಿಟ್ಟಿದಾರೆ ಅಜ್ಜಿ. ಮುಂದಿನ ವರ್ಷನೂ ಎಲ್ಲಿ ಹೀಗೆ ಆಗುತ್ತೋ ಅಂತ ಹೆದ್ರಿ ಯಾರು ಹಗೆವೇ ತೆಗಿತಾ ಇಲ್ವಂತೆ. ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರು ರಾಗಿನೇ ಸಿಕ್ತಿಲ್ವಂತೆ ಅಜ್ಜಿ. ನಂಜಿ ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿತ್ತೋ ಏನೋ. ಹೊತ್ತೆ ಕಾಟ, ಗಂಡನ ಕಿರುಕುಳ ಸಾಲದು ಅಂತ ಆ ದೇವ್ರು ಬೇರೆ ಕಷ್ಟ ಕೊಡ್ತಾ ಇದ್ದಾನೆ. ನಂಜತ್ತೆಗೆ ಹೇಗ್ ಸಹಾಯ ಮಾಡ್ಬೋದು ಅಂತ ಹೇಳಿ ಅಜ್ಜಿ. ಸುಮ್ನೆ ಒಡವೇನಂತದ್ ಮಾತಾಡಿದ್ರೆ ಅವ್ರ ಕಷ್ಟ ಬಗೆಹರಿಯುತ್ತೆ. ಕಮಲಿ, ನಮ್ಮ ಮನೇಲಿ ಹಾಗೆ ತುಂಬಾ ರಾಗಿ ಇದೆ. ಇರೋರು ನಾವು 3 ಜನಕ್ಕೆ ಅಷ್ಟು ರಾಗಿ ಯಾಕೆ? 1-2 ಚೀಲ ಕಳಿಸ್ಬೋದಲ್ವಾ? ಯಾಕೆ ಬೇಡ ಅಂತಿದೀಯಾ? ಮೊಮ್ಮಕ್ಕಳಿಗೆ 2 ಚೀಲ ಕಳಿಸಿದ್ರೆ ತಪ್ಪೇನೆ? ನಾನ್ಯಾಕಜ್ಜಿ ಬೇಡ ಅನ್ಲಿ? 2 4 ಮೂಟೆನೆ ಕಳ್ಸೋಣ. ಆದ್ರೆ ಹೇಗ್ ಕಳ್ಸೋದು ಅಂತ. ಅದಕ್ಕೆ ಯಾಕೆ ಕಷ್ಟ? ಕಲ್ಲೇಶನ್ನು ಕೊಟ್ಟು ಬಾ ಅಂದ್ರೆ ಕೊಟ್ಟು ಬರ್ತಾನೆ ಅಲ್ವೇನ ಕಲ್ಲೇಶ? ಹಾ ಖಂಡಿತ, ನಾಳೆ ಹೋದ್ ಕೊಟ್ಟು ಬರ್ತೀನಿ. ಅಜ್ಜಿ, ನಿಮ್ ಮೊಮ್ಮಗ ಹೋಗಿ ಏನ್ ಕೊಟ್ಬರೋದ್ ಬೇಡ. ಬೇರೆ ಯಾರಾದ್ರೂ ಹೋಗಿ ಕೊಟ್ಬರ್ಲಿ. ಯಾಕೆ ಹೋಗ್ಬಾರ್ದು? ನಂದೊಂದು ಕಾಲ್ ಕುಂಟು ಅಲ್ಲಿವರೆಗೂ ನೋಡಿಯಕ್ಕಾಗಲ್ಲ ಅಂತ ದುಃಖನ? ನಿಮ್ ಒಂದ್ ಕಾಲ್ ಮಾತ್ರ ಕುಂಟು ಅಂತ ನನಗ್ ದುಃಖ ಅಲ್ಲ ರೀ. ಇನ್ನೊಂದ್ ಕಾಲು ಕುಂಟಾಗಿಲ್ವಲ್ಲ ಅಂತ ಬೇಸರ. ಆಗ್ಲಾದ್ರೂ ಈ ದಂಡಿ ಹತ್ರ ನಿಲ್ತಿತ್ತೇನೆ. ಏನಂದ್ರೆ ಕತ್ತೆ ಭೂಷಣಿ? ಕಿರ್ಚ್ಬೇಡ್ರಿ. ನೀವ್ ಕಿರ್ಚಿದ್ರೆ ನಿಮ್ ಪರಾಕ್ರಮನೆಲ್ಲ ಅಜ್ಜಿಗೆ ತಿಳಿಸ್ಬಿಡ್ಬೇಕಾಗತ್ತೆ. ನಿಜ ಹೇಳ್ರಿ, ನೀವು ರಾಮಚಂದ್ರಕ್ಕೆ ಹೋಗೋಕೆ ಅಷ್ಟೊಂದು ಉತ್ಸಾಹ ತೋರಿಸೋದು ನಿಮ್ ತಂಗಿನ ನೋಡೋಕೋ ಅಥವಾ ಅದ್ಯಾರೋ ಸೂಳೆನ ಇಟ್ಕೊಂಡಿದ್ದೀರಲ್ಲ ಅವಳನ್ನ ನೋಡೋಕೋ? ಯಾಕೋ ಬೇಡ ಅಂತಿದ್ದಾಳೆ? ಯಾರಿಗ್ ಗೊತ್ತು? ಕಮಲೆ, ಕಲ್ಲೇಶನ್ನ ರಾಮಚಂದ್ರಕ್ಕೆ ನೀನ್ ಯಾಕೆ ಕಳಿಸಲ್ಲ ಅಂತ ಹೇಳ್ತಿದ್ಯಾ ಅಂತ ನನಗ್ ಗೊತ್ತು. ಮಂಜಿ ನನ್ಗೆಲ್ಲ ಹೇಳಿದಾಳೆ. ಬೇರೆ ಸಂದರ್ಭ ಆಗಿದ್ರೆ ನಾನು ಅವನ್ನ ಕಳಿಸ್ತಿರ್ಲಿಲ್ಲ. ಆದ್ರೆ ಈಗಿನ ಸಂದರ್ಭನೇ ಬೇರೆ. ಕ್ಷಾಮ ಅಂತ ಕೇಳಿದ್ವಿ ವಿನಃ ಯಾರು ನೋಡಿರ್ಲಿಲ್ಲ. ಖುದ್ದಾಗಿ ಕಲ್ಲೇಶ ಹೋದ್ರೆ ನಂಜಿ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಆಳು ಕಾಳು ಕಳಿಸಿದ್ರೆ ನಂಜಿ ಅವ್ರ ಹತ್ರ ಕಷ್ಟ ಸುಖ ಹೇಳ್ಕೊತಾಳ. ಅದಕ್ಕೆ ಕಲ್ಲೇಶ ಹೋಗಿ ಜೊತೆಲಿ ಪುಟ್ಟನ್ನು ಕಳ್ಸೋಣ. ಇಲ್ಲಿಂದ ನೆಟ್ಟಿಗೆ ನಂಜಿ ಮನೆಗೆ ಕರ್ಕೊಂಡು ಹೋಗು, ನಂಜಿ ಮನೆಯಿಂದ ನೆಟ್ಟಿಗೆ ಇಲ್ಲಿ ಕರ್ಕೊಂಡ್ ಬಾ ಅಂತ ಹೇಳೋಣ.
ಕಲ್ಲೇಶನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತೀನಿ ಪುಟ್ಟನಿಗೆ. ನೋಡಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಕಮಲಿ, ಒಪ್ಕೊಳೆ, ಒಪ್ಕೊಮ್ಮ. ಕಡೆಗೂ ಅಜ್ಜಿಗೆ ನನ್ನ ಭಾವನೆಗಿಂತ ಮೊಮ್ಮಗಳ ಸುಖನೇ ಮುಖ್ಯ ಆಗೋಯ್ತು. ಇದೇನೋ ಕಲ್ಲೇಶ, ಬರೀ ಅರ್ಧ ಚೀಲನೇ ತುಂಬಿದ್ಯಾ? ಅಜ್ಜಿ, ಒಂದು ಪಲ್ಲಾರಾಗಿನ ಒಂದ್ ಚೀಲದಲ್ಲಿ ಹಾಕಿದ್ರೆ ಎತ್ತೋಕೆ ಇಡೋಕೆ ತೊಂದರೆ ಆಗೋದಿಲ್ವಾ? ಅದು ಅಲ್ಲದೆ ನಂಜಿ ಮನೆಯಲ್ಲಿ ಅವಳನ್ನ ಬಿಟ್ರೆ ದೊಡ್ಡವ್ರು ಯಾರಿದ್ದಾರೆ ಹೇಳು? ಅದಕ್ಕೆ 2 ದೊಡ್ಡ ಚೀಲ ಮಾಡೋ ಬದಲು 4 ಚಿಕ್ಕ ಚೀಲ ಮಾಡಿದೀನಿ. ಸರಿ ಅಲ್ವಾ? ಬಾಳ ಬುದ್ಧಿವಂತ ಬಿಡು ನೀನು. ನಿಲ್ಸ ಪುಟ್ಟ, ಸ್ವಲ್ಪ ಬೆಳಗೊಳಕ್ಕೆ ಹೋಗಿ ಬರ್ಬೇಕಾಗಿತ್ತಲ್ಲ. ಏನ್ ಹೇಳಿ ಕಲೇಶಣ್ಣ? ಅದು 2 ತಿಂಗಳಿಂದ ನನ್ನ ಪೆನ್ಷನ್ನೇ ಬಂದಿಲ್ಲ. ದಪ್ಪೆದಾರ ಹನುಮಂತಪ್ಪನವ್ರಿಗೆ ಕಾಗದ ಬರೆದಿದ್ದೆ, ಅವರಿಂದ ಇನ್ನೂ ಉತ್ತರ ಬಂದಿಲ್ಲ. ನೀನು ಹೋಗಿ ಏನು ಅಂತ ತಿಳ್ಕೊಂಡ್ ಬಂದ್ಬಿಡು. ಇಲ್ಲಿ ನೋಡು, ಬಾಡಿಗೆ ಸೈಕಲ್ ತಗೊಂಡು ಹೋಗು, ಪರವಾಗಿಲ್ಲ. ತಗೋ, 2 ರೂಪಾಯಿ ಇದೆ, 4 ಆಣೆ ಸೈಕಲ್ ಬಾಡಿಗೆ. ಉಳಿದಿದ್ದ ದಿನ ತಿಂಡಿ ತಿನ್ಕೋ. ಸಾಯಂಕಾಲ ಒಳಗಡೆ ನಂಜಿ ಮನೆಗೆ ಬಂದ್ಬಿಡು. ಆಯ್ತಣ್ಣ. ಹಾ, Our Prime Minister's name is Jawaharlal Nehru. J-A-W. ರಮಣ, ಅರೆ ಕಲ್ಲೇಶ್ ಮಾಮ, ಗಾಡಿಲಿ ಇನ್ನೊಂದು ಮೂಟೆ ಇಟ್ಟಿದ್ದೀನಿ, ತಗೊಂಬ ಹೋಗು. ನಂಜಿ, ಓ ಬನ್ನಿ ಕಲ್ಲೇಶ್ ಮಾವ. ಚೆನ್ನಾಗಿದೆಯಾ ಪುಟ್ಟಿ? ಚೆನ್ನಾಗಿದ್ದೀನಿ. ಎಲ್ಲಿ ನಂಜಿ ಕಾಣ್ತಾ ಇಲ್ಲ? ಅವ್ರು ಇಲ್ಲೇ ಎಲ್ಲ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಬನ್ನಿ ಮಾವ, ಕುತ್ಕೊಳ್ಳಿ. ಈಗ ನನಗೆ ಪುಸೋತಿಲ್ಲ, ಈ ಮೂಟೆನ ಒಳಗಿಡು, ನಾನು ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ನಿಮ್ಮೂರಲ್ಲಿ ಬರ ಅಂತ ಗೊತ್ತಾಗಿ ಅಜ್ಜಿ ಕೊಟ್ಟು ಕಳಿಸಾಳೆ ರಾಗಿ. ಅರೆ ಇದೇನ್ ಕಲ್ಲೇಶ್ ಮಾಮ ಹೊರಟ್ಬಿಟ್ರಿ? ಇಲ್ಲ ಕಣೋ, ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ.
ಈಗ ಇದೆಲ್ಲ ಏನ್ ತಂದ್ರಿ? ನಿಮ್ಮೂರಲ್ಲಿ ಬರ ಅಂತಲ್ಲ, ಅದಕ್ಕೆ ರಾಗಿ ತಗೊಂಬಂದೆ. ನನ್ಗ್ಯಾಕೆ? ಮನೇಲಿ ಬೇಕಾದಷ್ಟು ರಾಗಿ ಇದೆ. ನಂಜಮ್ಮನವ್ರ ಕಷ್ಟದಲ್ಲವ್ರೆ, ಅವ್ರಿಗೆ ಕೊಟ್ಟಿದ್ರೆ ಆಗಿರೋದು. ನಂಜಿ ಪಾಲಿದು ನಂಜಿಗೆ, ನರ್ಸಿ ಪಾಲಿದು ನರ್ಸಿಗೆ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು